ಚೌಕಿಮಠ ಕಾಮಧೇನು ಗೋಶಾಲೆ ಆಧ್ಯಾತ್ಮಿಕತೆ ಮತ್ತು ಕೃಷಿಯ ಸಮನ್ವಯದ ಮಹಾಕಾರ್ಯ. ಕಂಪ್ಲಿ ತಾಲೂಕಿನ ದೇವಸಮುದ್ರ ಕ್ರಾಸ್ ಬಳಿ ನೂತನವಾಗಿ ಸ್ಥಾಪಿಸಲ್ಪಟ್ಟಿರುವ ಶ್ರೀ ಕಲ್ಯಾಣ ಚೌಕಿಮಠ ಕಾಮಧೇನು ಗೋಶಾಲೆ ಸೇವಾ ಟ್ರಸ್ಟ್ ವತಿಯಿಂದ ಗೋಶಾಲೆಯ ಉದ್ಘಾಟನಾ ಮಹೋತ್ಸವವನ್ನು ಫೆಬ್ರವರಿ 21ರಿಂದ 23 ತನಕ ಭಕ್ತಿ ಭಾವದಿಂದ ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಮಹಾರಾಷ್ಟ್ರದ ಕೆನ್ನರಿ ಮಠದ ಪರಮ ಪೂಜ್ಯರು ಆದ ಅದೃಶ್ಯ ಕಾಡು ಸಿದ್ದೇಶ್ವರ ಮಹಾಸ್ವಾಮಿಗಳು ವಹಿಸಲಿದ್ದು, ಅವರ ಕರಕಮಲಗಳಿಂದ ಗೋಶಾಲೆಯ ಉದ್ಘಾಟನೆ ನೆರವೇರುತ್ತೆ. ಕಾರ್ಯಕ್ರಮದ ಅಂಗವಾಗಿ ಶ್ರೀ ಗುರು ರಕ್ಷೆ ಶ್ರೀ ಪೂರ್ಣಾಹುತಿ ನೆರವೇರಿಸಿ ಬಳಿಕ ಭಕ್ತಾದಿಗಳಿಗೆ ಮಹಾಪ್ರಸಾದ ವಿತರಿಸಲಾಗ್ತಾ ಇದೆ. ಈ ಟ್ರಸ್ಟ್ ಬಳ್ಳಾರಿ ಜಿಲ್ಲೆಯ ಪ್ರಮುಖ ಆಧ್ಯಾತ್ಮಿಕ ಕೇಂದ್ರವಾಗಿ ರೂಪುಗೊಳ್ತಾ ಇದ್ದು, ದೈವಿಕ ಸಂಕೀರ್ಣದ ರೂಪದಲ್ಲಿ ಅಭಿವೃದ್ಧಿ ಹೊಂದ್ತಾ ಇದೆ. ಇಲ್ಲಿ ಕಾಮಧೇನು ಗೋಶಾಲೆ, ಪಂಚಾಂಗ ಪಠಣ, ಗುರುಕುಲ ಶಿಕ್ಷಣ ವ್ಯವಸ್ಥೆ, ಸ್ಥಳೀಯರಿಗೆ ಉದ್ಯೋಗಾವಕಾಶ ಹಾಗೂ ರೈತರಿಗೆ ಸಾವಯವ ಕೃಷಿ ಶಿಕ್ಷಣವನ್ನು ಒಳಗೊಂಡ ಸಮಗ್ರ ಸೇವಾ ಯೋಜನೆಗಳನ್ನು ರೂಪಿಸಲಾಗಿದೆ. ಗೋಶಾಲೆಯಲ್ಲಿ ಸದ್ಯ ಸುಮಾರು 80ಕ್ಕೂ ಹೆಚ್ಚು ಹಸುಗಳು ಸಂರಕ್ಷಿಸಲ್ಪಟ್ಟಿದ್ದು, ದೇಸಿ ಹಸುವಿನ ಆಧಾರಿತ ವಿಭೂತಿ, ಅಗರಬತ್ತಿ ಸೇರಿ ಪೂಜಾ ಸಾಮಗ್ರಿಗಳ ತಯಾರಿಕೆ ಮತ್ತು ಸೇವೆ ನಡೆಸಲಾಗ್ತಾ ಇದೆ. ಗೋ ಆಧಾರಿತ ಉತ್ಪನ್ನಗಳ ಮೂಲಕ ಸ್ವಾವಲಂಬನೆ ಹಾಗೂ ಧಾರ್ಮಿಕ ಸೇವೆ ಎರಡನ್ನೂ ಕೂಡ ಸಮನ್ವಯಗೊಳಿಸಲಾಗಿದೆ. ವಿಶೇಷವಾಗಿ ರೈತರಿಗಾಗಿ ಕೃಷಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗ್ತಾ ಇದ್ದು, ನೈಸರ್ಗಿಕ ಹಾಗೂ ಸಾವಯವ ಕೃಷಿ ಪದ್ಧತಿಗಳ ಕುರಿತು ತರಬೇತಿ ನೀಡುವ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಅಂತ ಟ್ರಸ್ಟ್ನ ಅಧ್ಯಕ್ಷ ಕೆಎಂ ಬಸವರಾಜ ಸ್ವಾಮಿ ಅವರು ತಿಳಿಸಿದ್ದಾರೆ. ಕಲ್ಯಾಣ ಚೌಕಿಮಠ ಕಾಮಧೇನು ಗೋಶಾಲೆಯನ್ನು ನಾವು ಇದೇ ತಿಂಗಳು 21, 22, 23ನೇ ತಾರೀಕಿನ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಹಾಗೆ ಈ ಒಂದು ಕಲ್ಯಾಣ ಚೌಕಿಮಠ ಕಾಮಧೇನು ಗೋಶಾಲೆಯ ಕನಸುಗಳು ಬಹಳಷ್ಟು ಇವೆ. ಉದ್ದೇಶ ಏನಪ್ಪ ಅಂತಂದರೆ, ನಾವು ನಮ್ಮ ದೇಶಿ ತಳಿ ಗೋವುಗಳನ್ನ ಸಂರಕ್ಷಣೆ ಮಾಡೋದಕ್ಕಾಗಿ, ಹಾಗೆ ಕಸಾಯಿಖಾನೆಗೆ ಹೋಗ್ತಕ್ಕಂಥ ಗೋವುಗಳನ್ನ ಸಂರಕ್ಷಣೆ ಮಾಡೋದಕ್ಕಾಗಿ, ಹಾಗೆ ನಮ್ಮ ದೇಸಿ ತಳಿಯ ಗೋವುಗಳನ್ನು ಅಭಿವೃದ್ಧಿ ಮಾಡಲಿಕ್ಕಾಗಿ ಸಹಿತವಾಗಿ ಈ ಗೋಶಾಲೆಯನ್ನು ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ. ನಮ್ಮ ಗುರಿ ಏನು ಅಂತಂದರೆ, ಸಶಕ್ತ ರಾಷ್ಟ್ರ ನಿರ್ಮಾಣ ಮಾಡ್ತಕ್ಕಂಥದ್ದು, ಸದೃಢ ರಾಜ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ಒಳ್ಳೆಯ ಆರೋಗ್ಯ, ಉತ್ತಮವಾಗಿರ್ತಕ್ಕಂಥ ವ್ಯವಸಾಯ, ರಾಸಾಯನಿಕ ಮುಕ್ತ ಕೃಷಿಗೆ ನಾಂದಿ ಹಾಡಲಿಕ್ಕಾಗಿಯೇ ನಾವು ಈ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಗೋಶಾಲೆ ಅಡಿಯಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಲಿಕ್ಕೆ ನಾವು ಕೆಲವೊಂದು ಸಂಕಲ್ಪಗಳನ್ನ ಸಹಿತವಾಗಿ, ಈಗಿನ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಗೋವಿಗೆ ಬಹಳಷ್ಟು ಪ್ರಾಮುಖ್ಯತೆ ಇದೆ. ಗಾವೋ ವಿಶ್ವಸ್ಯ ಮಾತರಃ ಅಂತ ಹೇಳ್ತೀವಿ. ಗಾವು ಅಂದರೆ ಆಕಳು, ವಿಶ್ವಕ್ಕೆ ತಾಯಿ ಅಂತ ತಿಳ್ಕೊಂಡು ಹೇಳ್ತೀವಿ. ನಾವು ಹುಟ್ಟಿದ ಮೇಲೆ 1 ವರ್ಷ 2 ವರ್ಷ ತಾಯಿ ಎದೆ ಹಾಲು ಮಾತ್ರ ಕುಡಿತೀವಿ. ಇನ್ನು ನಮ್ಮ ಜೀವ ಇರಲ್ಲಿವರೆಗೂ ನಾವು ಕುಡಿತಕ್ಕಂಥದ್ದು ಆಕಳ ಹಾಲೆ. ಒಂದು ಗೋವು ಮನೆ ಮುಂದೆ ಇತ್ತು ಅಂತಂದರೆ ಒಂದು ಮೆಡಿಕಲ್ ಸ್ಟೋರ್ ಮನೆ ಮುಂದೆ ಇದ್ದಾಗೆ ಅಂತೇಳಿ ನಮ್ಮ ಪೂರ್ವಜರೆಲ್ಲರೂ ಹೇಳ್ತಿದ್ದಾರೆ. ಅಂದರೆ ಆ ಗೋವಿನ ಸಗಣಿ ಆಗಲಿ, ಗಂಜಲ ಆಗಲಿ, ಹಾಲಾಗಲಿ, ಮೊಸರಾಗಲಿ, ತುಪ್ಪ ಆಗಲಿ, ಸಾವಿರಾರು ಕಾಯಿಲೆಗಳಿಗೆ ಔಷಧಿ ಅಂತ ತಿಳ್ಕೊಂಡು ನಾವು ನಮ್ಮ ಪೂರ್ವಜರಿಂದನೇ ನಾವು ತಿಳ್ಕೊಳ್ತಾ ಬಂದಿದ್ದೀವಿ. ಆದರೆ ನಾವು ಆ ಗೋವುಗಳನ್ನ ಈಗ ಸಾಕೋದನ್ನು ಬಿಟ್ಟು ಪ್ರತಿಯೊಂದು ಮನೆಯಲ್ಲಿ ನಾಯಿಗಳನ್ನ ಸಾಕ್ತಕ್ಕಂಥ ಕೆಲಸ ಜಾಸ್ತಿ ಮಾಡ್ತಾಯಿದ್ದೀವಿ. ಆದರೆ ಗೋವು ದೇಶದ ಸಂಪತ್ತು. ನಾವು ರೈತನನ್ನು ದೇಶದ ಬೆನ್ನೆಲುಬು ಅಂತಂದು ಹೇಳಿ ಕರಿತೀವಿ. ಹಾಗೆ ರೈತನಿಗೆ ಬೆನ್ನೆಲುಬು ಯಾವುದು ಅಂತಂದರೆ ಗೋವು. ಗೋವಿತ್ತು ಅಂತಂದರೆ ಸಮೃದ್ಧಿ, ಗೋವಿತ್ತು ಅಂತಂದರೆ ಮಳೆ, ಗೋವಿತ್ತು ಅಂದರೆ ಬೆಳೆ, ಗೋವಿತ್ತು ಅಂತಂದರೆ ನಮ್ಮ ರಾಜ್ಯ ಸದೃಢವಾಗಿರ್ತಕ್ಕಂಥ ರಾಜ್ಯ ಅಂತಕ್ಕಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೀವಿ. ಈಗ ಈ ಗೋಶಾಲೆಯಲ್ಲಿ ಎಷ್ಟು ಹಸುಗಳು ಅಥವಾ ನಿರ್ಗತಿಕ ಹಸುಗಳಾಗಲಿ ಎಷ್ಟು ಸಾಕ್ತಾ ಇದ್ದೀವಿ? ನಮ್ಮ ಗೋಶಾಲೆಯಲ್ಲಿರ್ತಕ್ಕಂಥವು ಎಲ್ಲವೂ ಅಶಕ್ತ ಗೋವುಗಳೇ, ಸಶಕ್ತ ಗೋವುಗಳು ಯಾವುವು ಇಲ್ಲ. ಕಸಾಯಿಖಾನೆಗೆ ಹೋಗ್ತಕ್ಕಂಥವನ್ನು, ಆಮೇಲೆ ಯಾರೂ ಸಾಕೋಕ್ಕಾಗದೇ ಇರೋಂಥ ಗೋವುಗಳನ್ನ ಇಲ್ಲಿ ತಂದು ಬಿಟ್ಟಿರೋಂಥವು, ಹಾಗೆ ಕೆಲವೊಂದು ಹಾನಿಗೊಳಗಾಗಿರ್ತಕ್ಕಂಥ ಗೋವುಗಳನ್ನ ನಾವು ಸಂರಕ್ಷಣೆ ಮಾಡ್ತಾಯಿದ್ದೀವಿ. ನಮ್ಮಲ್ಲಿ ಈಗಾಗಲೇ ಒಂದು 4-5 ಜಾತಿಯ ಗೋವುಗಳು ಇದ್ದಾವೆ. ಒಂಗೋಲ್ ಜಾತಿಯ ಗೋವಿದೆ, ಸಾಯಿವಾಲ್ ಜಾತಿಯ ಗೋವಿದೆ, ಗಿರ್ ಜಾತಿಯ ಗೋವಿದೆ, ಪುಂಗನೂರು ಜಾತಿಯ ಗೋವಿದೆ. ಹೀಗೆ ನಾನಾ ರೀತಿಯ ಮಲ್ನಾಡು ಗಿಡ್ಡ ಗೋವಿದೆ. ನಾನಾ ರೀತಿಯ ಗೋವುಗಳು ನಮ್ಮಲ್ಲಿ ಇದ್ದಾವೆ. ಈಗಾಗಲೇ ಸುಮಾರು 80ಕ್ಕೂ ಹೆಚ್ಚು ಗೋವುಗಳಿದೆ. ಅಂದರೆ ಈ ಹಸುಗಳಿಗೆಲ್ಲ ಮೇವಾಗಿ ಕೊಡಲಿಕ್ಕೆ ಸಾರ್ವಜನಿಕರು ಏನಾದರೂ ಸೇವೆ ಮಾಡ್ಬೋದಾ? ಇಲ್ಲಿ ನಾವು ಈ ಜಾಗದಲ್ಲಿ ಭಾಳಷ್ಟು ಗುಡ್ಡಗಾಡಿನಲ್ಲಿ ನಾವು ಗೋಶಾಲೆಯನ್ನು ಮಾಡಿದ್ದೀವಿ. ಇಲ್ಲಿ ಮಳೆಗಾಲದಲ್ಲಿ 3 ತಿಂಗಳು ಮಾತ್ರ ಗುಡ್ಡಗಾಡುಗಳಲ್ಲಿ ಮೇವು ಸಿಗ್ತದೆ. ಆಮೇಲೆ ಮೇವಿನ ಕೊರತೆ ಭಾಳ ಇರ್ತದೆ. ನಾವು ಸುಮಾರು ಒಂದು 2-3 ಎಕರೆಯಲ್ಲಿ ಹಸುಗಳಿಗಾಗಿಯೇ ಹಸಿರು ಮೇವನ್ನು ಕೂಡ ಬೆಳೆದಿದ್ದೀವಿ. ಆ ಮೇವು ಕೂಡ ಸಾಲ್ತಾ ಇಲ್ಲ ಗೋವುಗಳಿಗೆ.
ಆಮೇಲೆ ಕೆಲವೊಂದು ಹಳ್ಳಿಗಳಿಂದ ಒಬ್ಬೊಬ್ಬರು ಒಂದೊಂದು ಟ್ರ್ಯಾಕ್ಟ್ರ್ ಹುಲ್ಲನ್ನು ಸಹಿತವಾಗಿ ಈ ಸಲ ನಮಗೆ ತಂದು ಕೊಟ್ಟಿದ್ದಾರೆ. ಹಾಗೆ ಗಂಗಾವತಿಯ ಕೆಲವು ಭಕ್ತರು ಸಹಿತವಾಗಿ ಗೋವುಗಳಿಗೆ ನುಚ್ಚುಗಳನ್ನಾಗಲಿ ಹಿಟ್ಟನ್ನಾಗಲಿ ಹಾಗೆ ಅಕ್ಕಿ ತೌಡನ್ನಾಗಲಿ ತಂದು ಕೊಡೋಂಥ ಸೇವೆಯನ್ನು ಸಹಿತವಾಗಿ ಮಾಡ್ತಾ ಇದ್ದಾರೆ. ಎಲ್ಲರೂ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಹುಲ್ಲನ್ನಾಗಲಿ ಧಾನ್ಯಗಳನ್ನಾಗಲಿ ಇಲ್ಲಿ ಕೊಡೋದಾಯಿತು ಅಂತಂದರೆ ನಾವು ಈ ಗೋ ಸೇವೆ ಮಾಡಲಿಕ್ಕೆ ಇನ್ನೂ ಸ್ವಲ್ಪ ಶಕ್ತಿ ಬಂದಂಗೆ ಆಗ್ತದೆ. ಇಲ್ಲಿ ಈ ಗೋಶಾಲೆಯನ್ನು ನಾವು ಮಾಡ್ತಕ್ಕಂಥ ಉದ್ದೇಶ ಯಾವುದೇ ಲಾಭದಾಯಕವಾಗಿ ಬೆಳೆಸ್ತಕ್ಕಂಥ ಉದ್ದೇಶ ಇಟ್ಕೊಂಡು ನಾವು ಈ ಗೋಶಾಲೆಯನ್ನು ಮಾಡ್ತಾ ಇಲ್ಲ. ಈ ಗೋಶಾಲೆ ಮಾಡ್ತಕ್ಕಂಥ ಉದ್ದೇಶ ಏನು ಅಂತಂದರೆ ನಾವು ವಿಷಮುಕ್ತ ಆಹಾರದಿಂದ ದೂರ ಉಳಿಲಿಕ್ಕಾಗಿಯೇ ನಾವು ಈ ಒಂದು ಕೆಲಸವನ್ನು ಮಾಡ್ತಿದ್ದೀವಿ. ಪ್ರತಿಯೊಬ್ಬ ರೈತನೂ ವ್ಯವಸಾಯ ಮಾಡಬೇಕು ಅಂತಂದರೆ ಸಾಕಷ್ಟು ಔಷಧಿಗಳನ್ನ ಗೊಬ್ಬರಗಳನ್ನೆಲ್ಲ ಹಾಕಿ ಬೆಳೀತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಆ ಪ್ರತಿಯೊಂದು ಗೊಬ್ಬರದಲ್ಲಿ ಔಷಧದಲ್ಲಿ ಸಹಿತವಾಗಿ ನಾವು ವಿಷದ ಒಂದು ಅಂಶವನ್ನು ನಾವು ಕಾಣ್ತಾ ಇದ್ದೀವಿ. ಹೇಳಬೇಕು ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ತಾಯಿಯ ಎದೆ ಹಾಲಲ್ಲೂ ಸಹಿತವಾಗಿ ಪ್ಲಾಸ್ಟಿಕ್ ಅಂಶ ಕಂಡು ಬಂದಿರತಕ್ಕಂಥದ್ದು ನಾವು ನ್ಯೂಸ್ನಲ್ಲಿ ನೋಡ್ತಾ ಇದ್ದೀವಿ. ಹಾಗೆ ನಮ್ಮ ಬಳ್ಳಾರಿ ಭಾಗದಲ್ಲಿ ಇರ್ತಕ್ಕಂಥ ಗಾಳಿಯಲ್ಲೂ ಸಹಿತವಾಗಿ ವಿಷದ ಅಂಶವನ್ನು ವಿಜ್ಞಾನಿಗಳು ಪತ್ತೆ ಹಚ್ಚಿ ಪೇಪರ್ನಲ್ಲಿ ಸಹಿತವಾಗಿ ಹಾಕಿರೋದಂಥದ್ದು ನಾವು ನೋಡ್ತಾ ಇದ್ದೀವಿ. ಒಬ್ಬ ಮನುಷ್ಯ ನಮ್ಮ ಬಳ್ಳಾರಿ ಡಿಸ್ಟಿಕ್ನಲ್ಲಿ ಒಂದು ದಿನ ಉಸಿರಾಡಿದರೆ 4 ಸಿಗರೇಟ್ ಸೇರಿದಷ್ಟು ಎಫೆಕ್ಟ್ ನಮಗೆ ಆಗ್ತಾ ಇದೆ. ಹಾಗಾಗಿ ಅಂಥ ವಾತಾವರಣವನ್ನು ಶುದ್ಧಿ ಮಾಡಲಿಕ್ಕಾಗಿ ಹಾಗೆ ಈ ಸಾವಯವ ಕೃಷಿಯ ಬಗ್ಗೆ ರೈತರಲ್ಲಿ ಜಾಗೃತಿ ಮೂಡಿಸಲಿಕ್ಕಾಗಿ ಸಹಿತವಾಗಿ ನಾವು ಈ ಗೋಶಾಲೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಗೋಶಾಲೆಯಿಂದ ಯಾರ್ಯಾರು ಸಾವಯವ ಕೃಷಿಕರು ಸಾವಯವ ಕೃಷಿಗೆ ಬೇಕಾಗಿರ್ತಕ್ಕಂಥ ಗೋಕೃಪಾಮೃತ ಆಗಿರಲಿ, ಜೀವಾಮೃತ ಆಗಿರಲಿ, ಅಗ್ನಿ ಅಸ್ತ್ರ ಆಗಿರಲಿ, ಬ್ರಹ್ಮಾಸ್ತ್ರ ಆಗಿರಲಿ, ಎರೆಹುಳು ಗೊಬ್ಬರ ಆಗಿರಲಿ, ಈ ಥರದ ಪ್ರತಿಯೊಂದನ್ನು ಸಹಿತವಾಗಿ ನಮ್ಮ ಗೋಶಾಲೆಯಲ್ಲಿ ತಯಾರು ಮಾಡಿ ಎಲ್ಲ ರೈತರಿಗೂ ಅದನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಸಹಿತವಾಗಿ ಮುಂದಿನ ದಿನಗಳಲ್ಲಿ ನಾವು ಮಾಡ್ತಕ್ಕಂಥ ಒಂದು ಸಂಕಲ್ಪವನ್ನು ಸಹಿತವಾಗಿ ಮಾಡಿದ್ದೀವಿ. ಗೋ ಆಧಾರಿತ ಜೀವಾಮೃತ, ಘನಜೀವಾಮೃತ ಮೊದಲಾದ ಪಾರಂಪರಿಕ ವಿಧಾನಗಳನ್ನು ಪರಿಚಯಿಸುವ ಮೂಲಕ ಕಡಿಮೆ ವೆಚ್ಚದ ಲಾಭದಾಯಕ ಕೃಷಿ ಮಾದರಿಯನ್ನ ರೂಪಿಸಲು ಟ್ರಸ್ಟ್ ಮುಂದಾಗಿದೆ. ಆಧ್ಯಾತ್ಮಿಕತೆ, ಶಿಕ್ಷಣ ಹಾಗೂ ಕೃಷಿಯನ್ನ ಒಗ್ಗೂಡಿಸುವ ಈ ಮಹತ್ವಾಕಾಂಕ್ಷಿ ಯೋಜನೆ ಸ್ಥಳೀಯ ಸಮುದಾಯದ ಸಮಗ್ರ ಅಭಿವೃದ್ಧಿಗೆ ದಾರಿಯಾಗಲಿದ್ದು, ಭಕ್ತರು, ರೈತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಕಾರ್ಯಕಾರಿ ಮಂಡಳಿಯ ಸದಸ್ಯರು ಮನವಿ ಮಾಡಿದ್ದಾರೆ. ಕಲ್ಯಾಣ ಚೌಕಿಮಠ ಕಾಮಧೇನು ಗೋಶಾಲೆ ಉದ್ಘಾಟನೆ ನಮ್ಮ ಕನಸಲ್ಲ, ನಮ್ಮ ಭಾಗದ ಎಲ್ಲ ಜನತೆಗಳ ಕನಸು. ಆ ಕನಸು ಇನ್ನು ಕೆಲವೇ ದಿನಗಳಲ್ಲಿ ಈಡೇರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಗೋಶಾಲೆಯಿಂದ ಮಾಡ್ತಾ ಇದ್ದೀವಿ. ಇದೇ ತಿಂಗಳು 21, 22, 23ನೇ ತಾರೀಕಿನ ದಿನ ನಮ್ಮ ಕಲ್ಯಾಣ ಚೌಕಿಮಠ ಕಾಮಧೇನು ಗೋಶಾಲೆ ಹಾಗೆ ಕಲ್ಯಾಣ ಕೃಷಿ ಆಶ್ರಮ ಹಾಗೆ ಗುರುಕುಲ ಕೇಂದ್ರವನ್ನು ನಾವು ಇಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದೀವಿ. 21ನೇ ತಾರೀಕಿನ ದಿನ ಲೋಕ ಕಲ್ಯಾಣಾರ್ಥವಾಗಿ ರೈತರಿಗಾಗಿ ಹಾಗೆ ದೇಶ ಕಾಯ್ತಕ್ಕಂಥ ಯೋಧರಿಗಾಗಿ ಇಷ್ಟಾರ್ಥ ಸಿದ್ಧಿಯಾಗವನ್ನು ಮಾಡ್ತಾ ಇದ್ದೀವಿ. ಹಿಂದೆ ಪಾಂಡವರು ಅವರ ಕಷ್ಟ ಕಾಲಗಳಲ್ಲಿ ಎಲ್ಲ ಕಷ್ಟಗಳು ದೂರ ಆಗಿ ಎಲ್ಲರೂ ಸಮೃದ್ಧವಾಗಿ ಇರಬೇಕು ಅಂತ ಒಂದು ಆಲೋಚನೆ ಇಟ್ಕೊಂಡು ಮಾಡಿರ್ತಕ್ಕಂಥ ಯಾಗ. ಈ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಅದು ಅದರ ಅವಶ್ಯಕತೆ ಬಹಳ ಇದೆ. ಎಲ್ಲರೂ ಈ ಯಾಗದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶನೂ ಸಹಿತವಾಗಿ ನಾವು ಮಾಡಿಕೊಟ್ಟಿದ್ದೀವಿ. ಹಾಗೆ 22ನೇ ತಾರೀಕಿನ ದಿನ ಸಾಕಷ್ಟು ರಾಜಕೀಯ ಧುರೀಣರು ಸಹಿತವಾಗಿ ಈ ಕಾರ್ಯಕ್ರಮದಲ್ಲಿ ಬರ್ತಿದ್ದಾರೆ. ವಿಶೇಷವಾಗಿ ಕೃಷಿ ಮೇಳವನ್ನು ಆಯೋಜನೆ ಮಾಡಿದ್ದೀವಿ. ಆ ದಿನ ಸಾವಯವ ಕೃಷಿಕರಿಂದ, ವಿಜ್ಞಾನಿಗಳಿಂದ ಚರ್ಚಾಗೋಷ್ಠಿಗಳು ಸಹಿತವಾಗಿ ಇರ್ತವೆ. ಹಾಗೆ ಸಾವಯವ ಕೃಷಿಗೆ ಬೇಕಾಗಿರ್ತಕ್ಕಂಥ ಗೋಕೃಪಾಮೃತ ಆಗಿರ್ಬೋದು, ಜೀವಾಮೃತವಾಗಿರ್ಬೋದು, ಅಗ್ನಿಯಸ್ತ್ರ, ಬ್ರಹ್ಮಾಸ್ತ್ರ, ದಶಪ್ರಾಣಿ ಕಷಾಯಗಳನ್ನ ರೈತ ಖರ್ಚಿಲ್ದಂಗೆ ಹೆಂಗೆ ತಾನು ಮನೆಯಲ್ಲಿ ತಯಾರು ಮಾಡಿ ಅವನ್ನ ಹೊಲಗಳಿಗೆ ಹಾಕಿ ಸಾವಯವ ಕೃಷಿಯಿಂದ ಉತ್ತಮವಾಗಿರ್ತಕ್ಕಂಥ ಧಾನ್ಯಗಳನ್ನ, ಆರೋಗ್ಯವನ್ನು ಪಡಿಬೋದು ಅಂತಕ್ಕಂಥ ವಿಚಾರಗಳನ್ನ ಸಹಿತವಾಗಿ ಇಲ್ಲಿ ಪ್ರಾತ್ಯಕ್ಷಿಕೆಗಳ ಮೂಲಕ ತಿಳಿಸ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಹಾಗೆ 23ನೇ ತಾರೀಕಿನ ದಿನ ನಮ್ಮ ಕೃಷಿಯ ಋಷಿಗಳಾಗಿರ್ತಕ್ಕಂಥ ಕನ್ನೇರಿ ಮಠ, ಮಹಾರಾಷ್ಟ್ರ ಕನ್ನೇರಿ ಮಠದ ಪರಮ ಪೂಜ್ಯ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಹಾಗೆ ನಮ್ಮ ಬಳ್ಳಾರಿ ಜಿಲ್ಲೆಯಾದ್ಯಂತ ಇರ್ತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳ ಅಮೃತ ಹಸ್ತದಿಂದ ನಮ್ಮ ಕಲ್ಯಾಣ ಚೌಕಿಮಠ ಗೋಶಾಲೆಯನ್ನು, ಕೃಷಿ ಆಶ್ರಮವನ್ನು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಭಾಗದ ಎಲ್ಲ ರೈತರು, ಯುವಕರು, ಮುಖಂಡರು ಹಾಗೆ ತಾಯಂದಿರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ಮನವಿ. ಇಲ್ಲಿ
ಜೈವಿಕ ದ್ರಾವಣಗಳನ್ನ ಸಹಿತವಾಗಿ ರೆಡಿ ಮಾಡಿದ್ದೀವಿ. ಇದು ಸಾವಯವ ಕೃಷಿಗೆ ಬೇಕಾಗಿರ್ತಕ್ಕಂಥ ಅತ್ಯಮೂಲ್ಯವಾಗಿರ್ತಕ್ಕಂಥ ದ್ರಾವಣಗಳು. ಇದರಲ್ಲಿ ಗೋಕೃಪಾಮೃತ, ಜೀವಾಮೃತ, ದಶಪರ್ಣಿ ಕಷಾಯ, ಅಗ್ನಿ ಅಸ್ತ್ರ, ಬ್ರಹ್ಮಾಸ್ತ್ರ, ಎರೆಜಲ ಹಾಗೆ ಫಿಶ್ ಎಮಿನೋ ಆಸಿಡನ್ನು ಸಹಿತವಾಗಿ ಇಲ್ಲಿ ವ್ಯವಸ್ಥಿತವಾಗಿ ರೆಡಿ ಮಾಡಿಟ್ಟಿದ್ದೀವಿ. ಇದು ನಾಳೆ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಎಲ್ಲ ರೈತರಿಗೂ ಸಹಿತವಾಗಿ ಪ್ರಾತ್ಯಕ್ಷಿಕೆಗಳ ಮೂಲಕ ತೋರಿಸಿ ಮತ್ತು ಇದರ ಎಲ್ಲ ವಿವರಣೆಗಳನ್ನ ಸಹಿತವಾಗಿ ಆ ದಿನ ಎಲ್ಲರಿಗೂ ಕೊಡಲಾಗ್ತದೆ. ಪ್ರತಿಯೊಂದು ಇಲ್ಲಿ ಮಾಡ್ತಕ್ಕಂಥ ಪ್ರತಿಯೊಂದು ಪ್ರಾತ್ಯಕ್ಷಿಕೆಗಳ ಸಹಿತವಾಗಿ ಆಧುನಿಕ ಕೃಷಿ ಮತ್ತು ಸಾವಯವ ಕೃಷಿಗೆ ಮೂಲವಾಗಿ ಬೇಕಾಗಿರ್ತಕ್ಕಂಥದ್ದೇ ಆಗಿರ್ತದೆ. ಹಾಗೆ ಇಲ್ಲಿ ಬೆಡ್ ಮಾದರಿಯಲ್ಲಿ ಕೆಲವೊಂದು ತರಕಾರಿಗಳನ್ನ, ಗಡ್ಡೆಗಳನ್ನ, ಹಾಗೆ ನೆಲದ ಒಳಗಡೆ ಬೆಳೀತಕ್ಕಂಥ ಬೆಳೆಗಳನ್ನ, ನೆಲದ ಮೇಲೆ ಬೆಳೀತಕ್ಕಂಥ ಪಲ್ಯಗಳನ್ನ, ಆಮೇಲೆ ಗಿಡದಲ್ಲಿ ಬೆಳೀತಕ್ಕಂಥ ತರಕಾರಿಗಳನ್ನ ಸಹಿತವಾಗಿ ಒಬ್ಬ ಮನುಷ್ಯ ಮನೆಯಲ್ಲಿ ಕಾಂಪೌಂಡ್ನಲ್ಲಿನೇ ಹೆಂಗೆ ಬೆಳ್ಕೋಬೋದು ಅಂತಕ್ಕಂಥ ಒಂದು ಪ್ರಾತ್ಯಕ್ಷಿಕೆಗಳನ್ನ ಸಹಿತವಾಗಿ ಇಲ್ಲಿ ನಮ್ಮ ಜಾಗದಲ್ಲಿ ರೆಡಿ ಮಾಡಿಟ್ಟಿದ್ದೀವಿ. ಯಾರು ತಮ್ಮ ಮನೆ ಮೇಲೆ ಆಗಿರ್ಬೋದು, ಮನೆ ಮುಂದೆ ಆಗಿರ್ಬೋದು, ಯಾಕಂದರೆ ನಾವು ಪ್ರತಿಯೊಂದು ಈ ದಿನ ತರಕಾರಿಗಳನ್ನ ನಾವೇನು ತಿಂತಿದ್ದೀವಲ್ಲ ಯಾರು ನೀರಿನಿಂದ ಬೆಳೆಸ್ತಿದ್ದಾರೆ ಅನ್ನೋದು ಗೊತ್ತಾಗಲ್ಲ. ಅದಕ್ಕೆ ಎಂತೆಂಥ ಮಾರಕವಾಗಿರ್ತಕ್ಕಂಥ ರಾಸಾಯನಿಕಗಳನ್ನ ಸಿಂಪಡಣೆ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗೋದಿಲ್ಲ. ಹಾಗಾಗಿ ನಮ್ಮ ಮನೆಯಲ್ಲಿ ನಾವೇ ಹೇಗೆ ಸ್ವಲ್ಪ ಜಾಗದಲ್ಲಿ ನಾವು ತರಕಾರಿಗಳನ್ನ ಬೆಳ್ಕೊಂಡು ಉತ್ತಮ ಆರೋಗ್ಯ ಪಡ್ಕೋಬೋದು ಅಂತಕ್ಕಂಥ ಪ್ರಾತ್ಯಕ್ಷಿಕೆಯನ್ನು ತೋರಿಸ್ಲಿಕ್ಕಾಗಿ ಇಲ್ಲಿ ಸ್ವಲ್ಪ ಜಾಗದಲ್ಲಿ ಭಾಳಷ್ಟು ತರಕಾರಿ ಬೆಳೆಗಳನ್ನ ಸಹಿತವಾಗಿ ಎಲ್ಲರೂ ನೋಡಲಿಕ್ಕಾಗಿ ಬೆಳೆದಿದ್ದೀವಿ. ಇಲ್ಲಿ ಇದು ತಾವೆಲ್ಲರೂ ಬಂದು ನೋಡ್ಬೋದು. ಯಾಕಂದರೆ ನಮ್ಮ ಮನೆ ಜಾಗದಲ್ಲಿನೇ ನಾವು ಬೆಳ್ಕೊಂಡು ಉತ್ತಮ ಆರೋಗ್ಯದಲ್ಲಿ ಭಾಳಷ್ಟು ಕಾಯಿಲೆಗಳನ್ನ ಬರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇದೆಲ್ಲ ನಾವು ತಿಂತಕ್ಕಂಥ ಕೆಮಿಕಲ್ ಯುಕ್ತ ಆಹಾರದಿಂದ ಆಗ್ತಕ್ಕಂಥದ್ದು. ಹಾಗಾಗಿ ಕೆಮಿಕಲ್ ಮುಕ್ತವಾಗಿ ಸಾವಯವ ಕೃಷಿಗೆ ಪ್ರೇರಣೆ ಕೊಡ್ತಕ್ಕಂಥ ಎಲ್ಲ ಕೆಲಸಗಳು ನಮ್ಮ ಗೋಶಾಲೆಯಿಂದ ನಾವು ಮಾಡಬೇಕಂತಕ್ಕಂಥದ್ದು ನಮ್ಮ ಆಸೆ. ಇದೇ ತಿಂಗಳು 21ನೇ ತಾರೀಕಿನ ದಿನ ನಾವು ಲೋಕ ಕಲ್ಯಾಣಾರ್ಥವಾಗಿ, ರೈತರಿಗಾಗಿ, ಮಳೆಗಾಗಿ, ಹಾಗೆ ಸೈನಿಕರಿಗಾಗಿ ಲೋಕ ಕಲ್ಯಾಣಾರ್ಥವಾಗಿ ಇಷ್ಟಾರ್ಥ ಸಿದ್ಧಿಯಾಗ ಅಂತ ತಿಳ್ಕೊಂಡು ನಾವಿಲ್ಲಿ ನಮ್ಮ ಗೋಶಾಲೆ ವತಿಯಿಂದ ಮಾಡ್ತಾಯಿದ್ದೀವಿ. ಯಾಗದಲ್ಲಿ ಬಹಳಷ್ಟು ಶಕ್ತಿ ಇರ್ತದೆ. ಯಾಕಂದರೆ ಯಜ್ಞಾತ್ ಭವತಿ ಪರ್ಜನ್ಯ, ಪರ್ಜನ್ಯಾದ್ ಅನ್ನ ಸಂಭವ ಅಂತ ಹೇಳ್ತೀವಿ. ನಾವು ಯಜ್ಞ ಯಾಗಾದಿಗಳು ಮಾಡೋದ್ರಿಂದ ಆ ಯಜ್ಞದಿಂದ ಬಂದಿರತಕ್ಕಂಥ ಹವೆ ಪ್ರಕೃತಿಯನ್ನು ಶುದ್ಧವಾಗಿ ಇಡೋದ್ರ ಜೊತೆಗೆ ಆಕಾಶದಲ್ಲಿ ಓಜೋನ್ ಪದರನ್ನು ತಯಾರು ಮಾಡ್ತಕ್ಕಂಥ ಶಕ್ತಿಯನ್ನು ಹೊಂದಿರ್ತದೆ. ಯಾವುದೇ ಯಾಗಾದಿಗಳು ಮಾಡಿದರೂ ಕೂಡ ವೈಜ್ಞಾನಿಕವಾಗಿ ಅದರಲ್ಲಿ ಶಕ್ತಿ ಜಾಸ್ತಿ ಇರೋಂಥದ್ದು ಆಗಿರೋದ್ರಿಂದ ಹಿಂದಿನ ನಮ್ಮ ಋಷಿಮುನಿಗಳ ಕಾಲದಿಂದಲೂ ಯಜ್ಞ ಯಾಗಾದಿಗಳು ಬಹಳಷ್ಟು ಪ್ರಶಸ್ತವಾಗಿ ನಡ್ಕೊತಾ ಬಂದಿರೋದು ನಾವು ನೋಡಿದ್ದೀವಿ. ಹಾಗಾಗಿ ನಮ್ಮ ಲೋಕ ಸುಭಿಕ್ಷೆಯಿಂದ ಇರಬೇಕು, ಮಳೆ ಬೆಳೆ ಸಮೃದ್ಧಿಯಾಗಿರಬೇಕು ಅಂತಂದರೆ ಯಜ್ಞ ಯಾಗಾದಿಗಳು ಬಹಳಷ್ಟು ಅವಶ್ಯಕತೆ ಆಗಿರ್ತದೆ. ನಾವು ಆ ಯಜ್ಞ ಯಾಗಾದಿಗಳಲ್ಲಿ ಆಗ್ತಕ್ಕಂಥ ವನಸ್ಪತಿಗಳಾಗಿರ್ಬೋದು, ದ್ರವ್ಯಗಳಾಗಿರ್ಬೋದು, ಆಕಳ ತುಪ್ಪ ಆಗಿರ್ಬೋದು, ಇದೆಲ್ಲ ಪ್ರಕೃತಿಯನ್ನು ಶುದ್ಧವಾಗಿಡೋದ್ರ ಜೊತೆಗೆ ಮಾರಣಾಂತಿಕ ಕಾಯಿಲೆಗಳು ಬರಲಾರ್ದಂಗೆ ತಡೀತದೆ. ಹಾಗೆ ಮೋಡಗಳನ್ನ ಸೃಷ್ಟಿ ಮಾಡ್ತದೆ. ಕಾಲಕ್ಕೆ ತಕ್ಕಂತೆ ಮಳೆ ಬೆಳೆಗಳು ಬರಲಿಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಈ ಯಜ್ಞದ ಮಹತ್ವ ಆಗಿರ್ತದೆ. ಅದರಲ್ಲಿ ನಮ್ಮ ಗೋಶಾಲೆ ವತಿಯಿಂದ ಇಷ್ಟಾರ್ಥ ಸಿದ್ಧಿಯಾಗ ಅಂತ ಮಾಡ್ತಿದ್ದೀವಿ. ಸಾಕಷ್ಟು ಜನಗಳು ಸಹಿತವಾಗಿ ಈ ಯಾಗಕ್ಕೆ ನೋಂದಣಿ ಕೂಡ ಮಾಡಿಸಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ಜೋಡಿಗಳು ಈ ಯಾಗದಲ್ಲಿ ಪಾಲ್ಗೊಳ್ತಿದ್ದಾರೆ. ಈ ಯಾಗಶಾಲೆ 100/100 ಅಳತೆ ಜಾಗದಲ್ಲಿ ಶಾಸ್ತ್ರೋಕ್ತವಾಗಿ ಬಿದಿರಿನ ಮಂದಿರದಲ್ಲಿ ಷೋಡಶ ಸ್ತಂಭ ಯಾಗ ಮಂಟಪದಲ್ಲಿ ಇದರ ರಚನೆ ಆಗ್ತಾ ಇದೆ. ಈ ಯಾಗದಲ್ಲಿ ಬಹಳಷ್ಟು ವೇದ ಪಂಡಿತರು, ಗುರುಗಳು, ಹಾಗೆ ಈ ದಂಪತಿಗಳು ಕೂಡ ಪಾಲ್ಗೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಈ ಯಾಗದಲ್ಲಿ ಇಷ್ಟಾರ್ಥ ಸಿದ್ಧಿ ಅಂದರೆ ನಾವು ಏನು ಅಂದ್ಕೊಂಡು ಕುತ್ಕೊಂಡು ಈ ಯಾಗದಲ್ಲಿ ಪಾಲ್ಗೊಳ್ತೀವೋ ಆ ಇಷ್ಟಗಳೆಲ್ಲ ಸಿದ್ಧಿ ಆಗ್ತಕ್ಕಂಥ ಒಂದು ಶಕ್ತಿ ಈ ಇಷ್ಟಾರ್ಥ ಸಿದ್ಧಿ ಯಾಗಕ್ಕಿದೆ. ತಾವೆಲ್ಲರೂ ಸಹಿತವಾಗಿ ಯಾಗದಲ್ಲಿ ಪಾಲ್ಗೊಳ್ಬೋದು. ಹಾಗೆ ಪಾಲ್ಗೊಳ್ಳೋಕೆ ಆಗದೇ ಇರೋರು ಆ ಯಾಗವನ್ನು ನೋಡಿ ಸಹಿತವಾಗಿ ಯಾಗದ ಫಲಿತದಲ್ಲಿ ಪುಣ್ಯವನ್ನು ಪಡೆದುಕೊಳ್ಳೋಕ್ಕೆ ಇಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ.